ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ವಾರದ ನಿಫ್ಟಿಯ ಮೊಮೆಂಟಮ್ ಅನ್ನು ಅಬ್ಸರ್ವ್ ಮಾಡೋದಾದ್ರೆ 1.8% ಜಂಪ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಒಂದು ಸ್ಟ್ರಾಂಗ್ ಮೊಮೆಂಟಮ್ ಮಾರ್ಕೆಟ್ಸ್ನಲ್ಲಿ ನೋಡೋದಕ್ಕೆ ಸಿಕ್ತು. ಶುಕ್ರವಾರ ಒಂದೇ ದಿನ ನಿಫ್ಟಿಯಲ್ಲಿ 1% ಜಂಪ್ ನೋಡೋದಕ್ಕೆ ಸಿಕ್ತು. ಅದಕ್ಕೆ ರೀಸನ್ RBIನ ಕಡೆಯಿಂದ ಬಂದಂಥ ಒಂದು ರೇಟ್ ಕಟ್ ಆಗಿರುತ್ತೆ. 50 ಬೇಸಿಸ್ ಪಾಯಿಂಟ್ ಅಂದರೆ 0.5% ರೇಟ್ ಕಟ್ ಅನ್ನು RBI ಅನೌನ್ಸ್ ಮಾಡಿದ್ರು. ಇದು ಸಾಕಷ್ಟು ಸೆಕ್ಟರ್ಗಳಿಗೆ ಪಾಸಿಟಿವ್ ಕೂಡ ಆಗಿತ್ತು. ಹಾಗೆ ಎಕಾನಮಿಗೆ ಕೂಡ ಈ ಒಂದು ರೇಟ್ ಕಟ್ ಪಾಸಿಟಿವ್ ಆಗಿರುತ್ತೆ. ಸೊ ರಿಯಲ್ ಎಸ್ಟೇಟ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಇತ್ತು. ಅದಕ್ಕೆ ರೀಸನ್ ಹೋಮ್ ಲೋನ್ ಇಂಟ್ರೆಸ್ಟ್ ರೇಟ್ಸ್ ಕಡಿಮೆ ಆಗುತ್ತೆ. ಹಾಗೆ ಆಲ್ರೆಡಿ ಯಾರೆಲ್ಲ ಹೋಮ್ ಲೋನ್ಸ್ಗಳನ್ನು ತಗೊಂಡಿದ್ದಾರೆ ಅವರ EMIs ಕೂಡ ಕಡಿಮೆ ಆಗುವಂಥ ಚಾನ್ಸಸ್ ಇದೆ. ಸೊ ಯಾರೆಲ್ಲ ಫ್ಲೋಟಿಂಗ್ ರೇಟ್ನಲ್ಲಿ ಲೋನ್ಸ್ಗಳನ್ನು ತಗೊಂಡಿರ್ತಾರೆ ಅವರು ರೆಪೋ ರೇಟ್ ಬೇಸಿಸ್ ಲೋನನ್ನು ತಗೊಂಡಿರ್ತಾರೆ. ಸೊ ರೆಪೋ ರೇಟ್ ಕಡಿಮೆ ಆಗುತ್ತೆ ಅಂದಾಗ EMIs ಕೂಡ ಕಡಿಮೆ ಆಗುತ್ತೆ. ಸೊ ಇದರ ಜೊತೆಯಲ್ಲಿ ಹೊಸ ಲೋನ್ಸ್ಗಳು ಕೂಡ ಆ್ಯಡ್ ಅಪ್ ಆಗೋದ್ರಿಂದ ರಿಯಲ್ ಎಸ್ಟೇಟ್ ಸೆಕ್ಟರ್ಗೆ ಅದು ಪಾಸಿಟಿವ್ ಆಗುತ್ತೆ. ಹಾಗೆಯೇ RBI ಕ್ಯಾಶ್ ರಿಸರ್ವ್ ರೇಷಿಯೋನ ಕೂಡ 100 ಬೇಸಿಸ್ ಪಾಯಿಂಟ್ ಅಂದರೆ 1% ಕಟ್ ಮಾಡಿದ್ದಾರೆ. ಇದು ಬ್ಯಾಂಕಿಂಗ್ ಸೆಕ್ಟರ್ನ ಕಂಪನಿಗಳಿಗೆ, ಫಿನಾನ್ಷಿಯಲ್ ಸೆಕ್ಟರ್ನ ಕಂಪನಿಗಳಿಗೆ ಪಾಸಿಟಿವ್ ಆಗಿರುತ್ತೆ. ಆ ಸೆಕ್ಟರ್ನ ಸ್ಟಾಕ್ಗಳು ಕೂಡ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಸೊ ಓವರಾಲ್ ರೇಟ್ ಕಟ್ ಆಗ್ತಿದೆ ಅಂದರೆ ಕನ್ಸ್ಯೂಮರ್ ಸೆಕ್ಟರ್ನ ಸ್ಟಾಕ್ಗಳು ಕೂಡ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓವರಾಲ್ ಸೆಂಟಿಮೆಂಟ್ ಸ್ಟ್ರಾಂಗ್ ಆಗಿ ಇದೆ. ಸೊ ಈ ಒಂದು ಮೊಮೆಂಟಮ್ ಸಸ್ಟೈನ್ ಆಗುವಂಥ ಎಲ್ಲ ಚಾನ್ಸಸ್ಗಳು ಕೂಡ ಇರುತ್ತೆ. US ಮಾರ್ಕೆಟ್ಸ್ಗಳಲ್ಲಿ ಕೂಡ ಶುಕ್ರವಾರ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಇದ್ರೆ ಸೋಮವಾರ ಒಂದು ಪಾಸಿಟಿವ್ ಓಪನಿಂಗ್ ಅನ್ನ ಇಂಡಿಯನ್ ಮಾರ್ಕೆಟ್ಸ್ನಲ್ಲಿ ಅಬ್ಸರ್ವ್ ಮಾಡ್ಬೋದು. US ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ಟ್ರೇಡ್ ಆಗೋದಕ್ಕೆ ರೀಸನ್ ಜಾಬ್ ಡೇಟಾ ಬಂದಿತ್ತು. ಒಂದು ಸ್ಟ್ರಾಂಗ್ ಜಾಬ್ ಡೇಟಾ US ಡಿಕ್ಲೇರ್ ಆಗಿದೆ. ಸೊ ರಿಸೆಷನ್ನ ಸಿಚುವೇಶನ್ ಸದ್ಯಕ್ಕೆ ಬರೋದಿಲ್ಲ ಅನ್ನುವಂಥ ಕನ್ಫರ್ಮೇಷನ್ ಅನ್ನ ಈ ಒಂದು ಜಾಬ್ ಡೇಟಾ ಕೊಟ್ಟಿದೆ. ಹಾಗೆ ಚೈನಾ ಮತ್ತು US ನಡುವೆ ಮತ್ತೆ ಟ್ಯಾರಿಫ್ ರಿಲೇಟೆಡ್ ಡಿಸ್ಕಷನ್ಸ್ಗಳು ಆಗ್ಬೋದು ಅನ್ನುವಂಥ ಒಂದು ನ್ಯೂಸ್ ಕೂಡ ನೋಡೋದಕ್ಕೆ ಸಿಕ್ತು. ಸೊ ಟ್ರಂಪ್ ಅವರ ಕಡೆಯಿಂದ ಮತ್ತೆ ಹೊಸ ಸ್ಟೇಟ್ಮೆಂಟ್ಸ್ಗಳು ಬರ್ತಾ ಇರುತ್ತೆ. ಸೊ ಈ ಒಂದು ಟ್ಯಾರಿಫ್ ರಿಲೇಟೆಡ್ ನ್ಯೂಸ್ ಏನಿದೆ ಇದು ಯಾವುದೇ ರೀತಿಯಲ್ಲಿ ಚೇಂಜ್ ಆಗ್ಬೋದು. ಒಂದು ದಿನ ಅದು ಮಾರ್ಕೆಟ್ಗೆ ಪಾಸಿಟಿವ್ ಆದರೆ ಸೊ ಮತ್ತೊಂದು ದಿನ ಅದು ನೆಗೆಟಿವ್ ಆಗುವಂಥ ಚಾನ್ಸಸ್ಗಳು ಇರುತ್ತೆ. ಅಕಸ್ಮಾತ್ ಚೈನಾ ಮತ್ತು US ನಡುವೆ ಟಾಕ್ಸ್ ಪಾಸಿಟಿವ್ ಆದರೆ US ಸ್ಟಾಕ್ಗಳಲ್ಲಿ ಇನ್ನಷ್ಟು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಗ್ಬೋದು. ಬಟ್ ಟ್ರಂಪ್ ಅವರು ಹೊಸ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರೆ ಅದು ಮತ್ತೆ ಮಾರ್ಕೆಟ್ನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟನ್ನು ತರುತ್ತೆ. ಸೊ ಭಾರತ ಮತ್ತು US ನಡುವೆ ಕೂಡ ಟ್ರೇಡ್ ಟಾಕ್ಸ್ ಆಗ್ತಾ ಇದೆ. ಈ ಶುಕ್ರವಾರ ಟ್ರೇಡ್ ಡೀಲ್ ಫೈನಲೈಸ್ ಆಗ್ಬೋದು. ಅಂದರೆ ಒಂದು ಇಂಟ್ರೀಮ್ ಟ್ರೇಡ್ ಡೀಲನ್ನು ಮಾಡ್ಕೋಬೇಕು ಅಂತ ಎರಡೂ ದೇಶಗಳು ಪ್ರಯತ್ನ ಮಾಡ್ತಿದ್ದಾರೆ. ಆ ಒಂದು ಟ್ರೇಡ್ ಡೀಲ್ ಇದೇ ಶುಕ್ರವಾರ ಫೈನಲ್ ಆಗ್ಬೋದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಇದು ಮುಂದಿನ ವಾರಕ್ಕೆ ಎಕ್ಸ್ಟೆಂಡ್ ಆಗ್ತಿದೆ. ಸೊ ಇನ್ನೂ ಕೂಡ ಫೈನಲ್ ಡಿಸಿಷನ್ ಅನ್ನು ಎರಡೂ ಕಂಟ್ರಿಗಳ ಒಫಿಷಿಯಲ್ಸ್ ತಗೊಂಡಿಲ್ಲ. ಆದ್ರಿಂದ ಮುಂದಿನ ವಾರ ಕೂಡ ಡಿಸ್ಕಷನ್ ಕಂಟಿನ್ಯೂ ಆಗುತ್ತೆ. ಆದಷ್ಟು ಬೇಗ ಈ ಒಂದು ಟ್ರೇಡ್ ಡೀಲ್ ಫೈನಲೈಸ್ ಆಗಬೇಕಾಗುತ್ತೆ. ಯಾಕೆಂದರೆ ಟ್ರಂಪ್ ಅವರ ಡೆಡ್ಲೈನ್ ಜುಲೈ 9 ಆಗಿರುತ್ತೆ. ಜುಲೈ 9ರವರೆಗೂ ಟ್ರೇಡ್ ಡೀಲ್ ಆಗಲಿಲ್ಲ ಅಂದರೆ ಮತ್ತೆ ಟ್ಯಾರಿಫ್ಸ್ ಅಪ್ಲೈ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಮತ್ತೆ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಬರುವಂಥ ಚಾನ್ಸಸ್ ಇದೆ. ಈ ಒಂದು ಟ್ರೇಡ್ ಡೀಲ್ ಸಕ್ಸಸ್ಫುಲ್ ಆದರೂ ಕೂಡ ಅದು ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ. ಈ ಒಂದು ನ್ಯೂಸ್ನಿಂದ ಕೂಡ ಮಾರ್ಕೆಟ್ನಲ್ಲಿ ಒಂದು ಸ್ಟ್ರಾಂಗ್ ರ್ಯಾಲಿ ನೋಡೋದಕ್ಕೆ ಸಿಗ್ಬೋದು. ಸೊ ಸದ್ಯಕ್ಕೆ 25,000 ಲೆವೆಲ್ ನಿಫ್ಟಿಗೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿರುತ್ತೆ. 25,150 ಲೆವೆಲಲ್ಲಿ ನಿಫ್ಟಿ ರೆಸಿಸ್ಟೆನ್ಸ್ ಅನ್ನು ಫೇಸ್ ಮಾಡ್ಬೋದು. ಸೊ ತುಂಬ ಜನ ನನಗೆ ಕಮೆಂಟಲ್ಲಿ ಕೇಳುವಂಥ ಪ್ರಶ್ನೆ, ನಾನು ಜಾಬ್ಗೆ ಹೋಗ್ತಾ ಇದ್ದೀನಿ, 10ರಿಂದ 12 ಗಂಟೆ ಕೆಲಸದಲ್ಲೇ ನನ್ನ ಟೈಮ್ ಸ್ಪೆಂಡ್ ಆಗುತ್ತೆ. ಹಾಗೆ ಕೆಲವೊಂದಿಷ್ಟು ಜನ ನಾನೊಂದು ಬಿಸ್ನೆಸ್ಸನ್ನು ನೋಡ್ಕೋತಾ ಇದ್ದೀನಿ, ಆ ಬಿಸ್ನೆಸ್ನಲ್ಲೇ ಟೈಮ್ ಪಾಸ್ ಆಗುತ್ತೆ. ಸೊ ಈ ರೀತಿಯ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲಿ ಸ್ಟಾಕ್ ಮಾರ್ಕೆಟನ್ನು ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡೋದು, ಚಾರ್ಟನ್ನು ಯಾವ ರೀತಿಯಲ್ಲಿ ಅನಲೈಸ್ ಮಾಡೋದು, ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ನ್ಯೂಸ್ಗಳನ್ನು ಟ್ರ್ಯಾಕ್ ಮಾಡೋದು ಹೇಗೆ, ಇದಕ್ಕೆಲ್ಲ ಟೈಮ್ ಸಿಗೋದಿಲ್ಲ. ಹಾಗೆ ಟ್ರೇಡಿಂಗ್ ಮಾಡಬೇಕು ಅಂದಾಗ ಯಾವಾಗ ಎಂಟ್ರಿಯನ್ನು ತಗೋಬೇಕು, ಎಕ್ಸಿಟ್ ಯಾವಾಗ ಆಗಬೇಕು, ಇದರ ಬಗ್ಗೆ ಕೂಡ ಮಾಹಿತಿ ಸಿಗೋದಿಲ್ಲ. ಸೊ ಡೈಲಿ ಲಾಸಸ್ ಕೂಡ ಆಗ್ತದೆ ಅನ್ನೋಂಥ ಕ್ವೆಶ್ಚನ್ಸ್ ಇರುತ್ತೆ. ಸೊ ಈ ರೀತಿಯ ಕನ್ಸರ್ನ್ಸ್ ಇದ್ರೆ ಇದಕ್ಕೆ ಸೊಲ್ಯೂಷನ್ ಯೂನಿವೆಸ್ಟ್ ಅಪ್ಲಿಕೇಶನ್ ಆಗಿರುತ್ತೆ. ಯೂನಿವೆಸ್ಟ್ ಒಂದು ವೆಲ್ ನೋನ್ ಸ್ಟಾಕ್ ಮಾರ್ಕೆಟ್ ಅಪ್ಲಿಕೇಶನ್ ಆಗಿದ್ದು, ಯೂನಿವೆಸ್ಟ್ನಲ್ಲಿ ನಿಮಗೆ ಶಾರ್ಟ್ ಟರ್ಮ್ ಟ್ರೇಡಿಂಗ್ಗೆ ಎಕ್ಸ್ಪರ್ಟ್ ರೆಕಮೆಂಡೇಶನ್ ಸಿಗುತ್ತೆ. ಈಕ್ವಿಟಿ, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಹಾಗೆ ಕಮಾಡಿಟಿ 3 ಸೆಗ್ಮೆಂಟ್ಗಳಲ್ಲಿ ಇವರು ರೆಕಮೆಂಡೇಶನನ್ನು ಪ್ರೊವೈಡ್ ಮಾಡ್ತಾರೆ. ಹಾಗೆ ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರು ಕೂಡ ಸಾಕಷ್ಟು ಟೂಲ್ಸ್ಗಳು ಇವರ ಅಪ್ಲಿಕೇಶನಲ್ಲಿ ಅವೈಲೇಬಲ್ ಇದೆ. ಮೇಜರ್ ಆಗಿ ವೆಲ್ತ್ ಬ್ಯಾಸ್ಕೆಟ್. ಸೊ ಇದೊಂದು ರೆಡಿಮೇಡ್ ಪೋರ್ಟ್ಫೋಲಿಯೋ ಆಗಿರುತ್ತೆ. ಈ ಬ್ಯಾಸ್ಕೆಟ್ನಲ್ಲಿ ನೀವು ಡೈರೆಕ್ಟ್ ಆಗಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಹಾಗೆ ಮಲ್ಟಿಬ್ಯಾಗರ್ ಸ್ಟಾಕ್ ಸೆಕ್ಷನ್ನಲ್ಲಿ ಮಲ್ಟಿಬ್ಯಾಗರ್ ಸ್ಟಾಕ್ಗಳನ್ನು ಕೂಡ ಇವರು ರೆಕಮೆಂಡ್ ಮಾಡ್ತಾರೆ. ಆ ಸ್ಟಾಕ್ಗಳಲ್ಲಿ ಕೂಡ ನೀವು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಇದರ ಜೊತೆಯಲ್ಲಿ ರಿಯಲ್ ಟೈಮ್ ಅಲರ್ಟ್ಸ್ಗಳು, ಎಂಟ್ರಿ, ಎಕ್ಸಿಟ್, ಸ್ಟಾಪ್ ಲಾಸ್ ನಿಮಗೆ ಟೆಲಿಗ್ರಾಮ್ ಹಾಗೆ ಇವರ ಅಪ್ಲಿಕೇಶನ್ನಲ್ಲಿ ನೋಟಿಫಿಕೇಶನ್ನ ಮೂಲಕ ಸಿಗುತ್ತೆ. 40 ಲಕ್ಷಕ್ಕೂ ಹೆಚ್ಚಿನ ಜನ ಯೂನಿವೆಸ್ಟ್ ಅಪ್ಲಿಕೇಶನ್ ಅನ್ನು ಆಲ್ರೆಡಿ ಬಳಸ್ತಾ ಇದ್ದಾರೆ. ಎಕನಾಮಿಕ್ ಟೈಮ್ಸ್ನ ಕಡೆಯಿಂದ ನಂಬರ್ 1 ಟ್ರೇಡ್ ರೆಕಮೆಂಡೇಶನ್ ಪ್ಲಾಟ್ಫಾರ್ಮ್ ಅನ್ನುವಂಥ ಅವಾರ್ಡನ್ನು ಕೂಡ ಈ ಒಂದು ಅಪ್ಲಿಕೇಶನ್ ಪಡ್ಕೊಂಡಿದೆ. ಸೊ ₹183 ಪ್ರತಿ ತಿಂಗಳ ಪ್ಲಾನ್ಸ್ ಸ್ಟಾರ್ಟ್ ಆಗುತ್ತೆ. ₹6 ಪ್ರತಿದಿನ ಸ್ಪೆಂಡ್ ಮಾಡಿ ನೀವು ಟ್ರೇಡಿಂಗ್ ಮತ್ತು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ.
ಹಾಗೆ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಆಗಿರುವಂಥ ಲಿಂಕ್ನಿಂದ ನೀವು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ₹1 ಮೊದಲ 3 ಟ್ರೇಡ್ಸ್ಗಳನ್ನು ಫ್ರೀಯಾಗಿ ತಗೋಬಹುದು. ಹಾಗೆ ಯೂನಿವರ್ಸ್ಟ್ ಅಪ್ಲಿಕೇಶನ್ನ ಪ್ಲಾನ್ಗಳ ಮೇಲೆ 80% ಆಫರ್ನ ಕೂಡ ನೀವು ಪಡ್ಕೋಬಹುದಾಗುತ್ತೆ. ಆಲ್ರೆಡಿ ನೀವು ಯೂನಿವರ್ಸ್ಟ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡಿದ್ರೆ SMK ಅನ್ನುವಂಥ ಕೋಡನ್ನು ಬಳಸಿಕೊಂಡು ಇನ್ನಷ್ಟು ಡಿಸ್ಕೌಂಟ್ ಅನ್ನ ಅಪ್ಲಿಕೇಶನ್ ನಲ್ಲಿ ಪಡ್ಕೋಬಹುದಾಗುತ್ತೆ. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಆಗಿರುತ್ತೆ. ಅಲ್ಲಿಂದ ನೀವು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಸ್ಟಾಕ್ ರೆಕಮೆಂಡೇಶನ್ಸ್ ಗಳನ್ನ ಪಡ್ಕೋಬಹುದು. ಮುಂದಿನ ವಾರದ ಒಂದು ಮೇಜರ್ ಇವೆಂಟ್ ಇನ್ಫ್ಲೇಷನ್ ಡೇಟಾ ಅನೌನ್ಸ್ ಆಗುತ್ತೆ. ಮೇ ತಿಂಗಳಲ್ಲಿ ಭಾರತದಲ್ಲಿ ಎಷ್ಟು ಇನ್ಫ್ಲೇಷನ್ ಹಣದುಬ್ಬರ ಇತ್ತು ಅದರ ಒಂದು ಡೇಟಾ ರಿಲೀಸ್ ಆಗುತ್ತೆ. ಕಳೆದ ತಿಂಗಳು ಅಂದರೆ ಏಪ್ರಿಲ್ನಲ್ಲಿ 3.16% ಇನ್ಫ್ಲೇಷನ್ ಡಿಕ್ಲೇರ್ ಆಗಿತ್ತು. ಅದೇ ಒಂದು ರೇಂಜ್ನಲ್ಲೇ ಇನ್ಫ್ಲೇಷನ್ ಬರ್ಬೋದು ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಇದೆ. ಅದೇ ಹೋಪ್ನಲ್ಲಿ RBI ಕೂಡ 50 ಬೇಸಿಸ್ ಪಾಯಿಂಟ್ ರೇಟ್ ಕಟ್ಟನ್ನು ಮಾಡಿದ್ದಾರೆ. ಹಾಗೆ FIIs ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. 3,565 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ ಜೂನ್ ತಿಂಗಳಲ್ಲಿ ಬಂದಿದೆ. ಬಟ್ ಶುಕ್ರವಾರ ಒಳ್ಳೆ ಒಂದು ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ತು. RBI ರೇಟ್ ಕಟ್ ಮಾಡಿರೋದ್ರಿಂದ ಅದು ಕೂಡ 50 ಬೇಸಿಸ್ ಪಾಯಿಂಟ್ ರೇಟ್ ಕಟ್ ಬಂದಿರೋದ್ರಿಂದ ಸ್ವಲ್ಪ ಮಟ್ಟಿಗೆ FIIs ಇಂಡಿಯನ್ ಮಾರ್ಕೆಟ್ನಲ್ಲಿ ಬುಲ್ಲಿಶ್ ಆಗಿರ್ಬೋದು. ನೆಟ್ ಬೈಯಿಂಗ್ ಕೂಡ ನೋಡೋದಕ್ಕೆ ಸಿಗ್ಬೋದು. DIIs ಗಳಿಂದ ಒಂದು ಸ್ಟ್ರಾಂಗ್ ಬೈಯಿಂಗ್ ನೋಡೋದಕ್ಕೆ ಸಿಗ್ತದೆ. ಶುಕ್ರವಾರ ಒಂದೇ ದಿನ 9,300 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIs ಗಳಿಂದ ಬಂದಿದೆ. ಮುಂದಿನ ವಾರ ಫೋಕಸ್ನಲ್ಲಿರುವಂಥ ಕೆಲವೊಂದಿಷ್ಟು ಸ್ಟಾಕ್ಗಳನ್ನು ಅಬ್ಸರ್ವ್ ಮಾಡೋದಾದರೆ ಇನ್ಫೋಸಿಸ್ ಫೋಕಸ್ನಲ್ಲಿ ಇರುತ್ತೆ. ಆಗಸ್ಟ್ 2024ರಲ್ಲಿ 32,400 ಕೋಟಿಯ GST ನೋಟಿಸ್ ಇನ್ಫೋಸಿಸ್ಗೆ ಬಂದಿತ್ತು. ಅದರ ವಿರುದ್ಧ ಅವರು ಲೀಗಲ್ ಆಗಿ ಫೈಟ್ ಮಾಡ್ತೀವಿ ಅಂತ ಕೂಡ ಹೇಳಿದರು. ಈಗ ಈ 32,400 ಕೋಟಿಯ GST ಶೋಕಾಸ್ ನೋಟಿಸ್ ಏನು ಬಂದಿತ್ತು ಅದನ್ನು GST ಡಿಪಾರ್ಟ್ಮೆಂಟ್ ಕ್ಲೋಸ್ ಮಾಡಿದ್ದಾರೆ. 2018-19 ಫಿನಾನ್ಷಿಯಲ್ ಇಯರ್ ಹಾಗೆ 2021-22 ಫಿನಾನ್ಷಿಯಲ್ ಇಯರ್ನಲ್ಲಿ ಇನ್ಫೋಸಿಸ್ನ GST ಫೈಲಿಂಗ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿದೆ ಅನ್ನುವಂಥ ರಿಪೋರ್ಟ್ಸ್ ಬಂದಿತ್ತು. ಬಟ್ ಈಗ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. 32,400 ಕೋಟಿಯ GST ಪೆಂಡಿಂಗ್ ರಿಕ್ವೆಸ್ಟ್ ಏನು ಬಂದಿತ್ತು ಅದನ್ನು ಇನ್ಫೋಸಿಸ್ ಪೇ ಮಾಡಬೇಕಾಗಿ ಇರೋದಿಲ್ಲ. ಇದು ಖಂಡಿತವಾಗ್ಲೂ ಇನ್ಫೋಸಿಸ್ಗೆ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. 32,400 ಕೋಟಿ ತುಂಬಾನೇ ದೊಡ್ಡ ಅಮೌಂಟ್ ಆಗಿದ್ದು ಆ ಒಂದು ನೋಟಿಸ್ ಈಗ ಕ್ಲೋಸ್ ಆಗಿರೋದು ಇನ್ಫೋಸಿಸ್ನ ಸ್ಟಾಕ್ನಲ್ಲಿ ಮೊಮೆಂಟಮ್ ಅನ್ನ ತರಬಹುದು. ಇನ್ಫೋಸಿಸ್ ಸ್ಲೋ ಆಗಿ ಲೋವರ್ ಲೆವೆಲ್ಗಳಿಂದ ರಿಕವರ್ ಆಗ್ತದೆ. ಬಟ್ IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಪ್ರೆಷರ್ ಇದೆ. ಯಾವಾಗೆಲ್ಲ ಟ್ಯಾರಿಫ್ನ ನ್ಯೂಸ್ ಬರುತ್ತೆ ಆಗೆಲ್ಲ IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ವೀಕ್ನೆಸ್ ಎಕ್ಸ್ಪೆಕ್ಟೆಡ್ ಇರುತ್ತೆ. ಬಟ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ನಿಂದ IT ಸ್ಟಾಕ್ಗಳನ್ನ ಪೋರ್ಟ್ಫೋಲಿಯೋನಲ್ಲಿ ಕಂಟಿನ್ಯೂ ಮಾಡಬೇಕಾಗುತ್ತೆ. ಹಾಗೆ ಸುಜ್ಲಾನ್ ಎನರ್ಜಿ ಕೂಡ ಸೋಮವಾರ ಫೋಕಸ್ನಲ್ಲಿರುವಂಥ ಚಾನ್ಸಸ್ ಇದೆ. ಸುಜ್ಲಾನ್ ಒಳ್ಳೆ ಒಂದು ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಆರ್ಡರ್ನ ನ್ಯೂಸ್ಗಳು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು. ಈಗ 67ರ ಅರೌಂಡಲ್ಲಿ ಸುಜ್ಲಾನ್ ಟ್ರೇಡ್ ಆಗ್ತದೆ. ಬಟ್ ಮುಂದಿನ ವಾರ ಸುಜ್ಲಾನ್ನಲ್ಲಿ ಒಂದು ಬ್ಲಾಕ್ ಡೀಲ್ ಬರುವಂಥ ಚಾನ್ಸಸ್ ಇದೆ. ಪ್ರಮೋಟರ್ಸ್ಗಳು 1,300 ಕೋಟಿ ಅಮೌಂಟ್ನ ಶೇರ್ಸ್ಗಳನ್ನು ಅಂದರೆ 20 ಕೋಟಿ ಶೇರ್ಸ್ಗಳನ್ನು ಬ್ಲಾಕ್ ಡೀಲ್ನ ಮೂಲಕ ಸೆಲ್ ಮಾಡಬೇಕು ಅಂತ ಇದ್ದಾರೆ. ಈ ಶೇರ್ಸ್ಗಳನ್ನು FIIs DIIs ಬೈ ಮಾಡ್ಕೋತಾರೆ. ಬಟ್ ಸ್ಟಿಲ್ ಬ್ಲಾಕ್ ಡೀಲ್ ಬರುತ್ತೆ ಅನ್ನುವಂಥ ನ್ಯೂಸ್ ಬಂದಾಗ ಸ್ವಲ್ಪ ವೀಕ್ನೆಸ್ ಸ್ಟಾಕ್ನಲ್ಲಿ ಇರುತ್ತೆ. 64ರ ಪ್ರೈಸ್ನಲ್ಲಿ ಇವರು ಶೇರ್ಸ್ಗಳನ್ನು ಸೆಲ್ ಮಾಡುವಂಥ ಚಾನ್ಸಸ್ ಇದೆ. ಅಂದರೆ ಮಾರ್ಕೆಟ್ ಪ್ರೈಸ್ನಿಂದ 3-4% ಕೆಳಗಡೆ ಈ ಒಂದು ಬ್ಲಾಕ್ ಡೀಲ್ ಆಗುತ್ತೆ. ಸೋಮವಾರದ ದಿನ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕಂಪನಿ IGL ಕೂಡ ಫೋಕಸ್ನಲ್ಲಿರುವಂಥ ಚಾನ್ಸಸ್ ಇದೆ. IGL ಮೇಜರ್ ಆಗಿ ಡೆಲ್ಲಿ ಸಿಟಿನಲ್ಲಿ ಆಪರೇಟ್ ಮಾಡ್ತಾರೆ. ಡೆಲ್ಲಿ, ನೋಯ್ಡಾ ಈ ಸಿಟಿಗಳಲ್ಲಿ ಪೈಪ್ಡ್ ನ್ಯಾಚುರಲ್ ಗ್ಯಾಸಸ್ ಅಂದರೆ ಮನೆಗಳಿಗೆ ಪೈಪ್ನ ಮೂಲಕ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಅನ್ನು ಮಾಡ್ತಾರೆ. ಅದರ ಜೊತೆಯಲ್ಲಿ CNG ವೆಹಿಕಲ್ಸ್ಗಳಿಗೆ CNGಯನ್ನು ಕೂಡ ಫಿಲ್ ಮಾಡ್ತಾರೆ. ತಮ್ಮದೇ ಆದ ಪೆಟ್ರೋಲ್ ಪಂಪ್ಸ್ಗಳನ್ನು ಕೂಡ ಕಂಪನಿ ಹೊಂದಿದ್ದಾರೆ. ಬಟ್ ಡೆಲ್ಲಿನಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇನ್ಕ್ರೀಸ್ ಆಗ್ತದೆ. ಗೌರ್ಮೆಂಟ್ ಕೂಡ ಹೆಚ್ಚಾಗಿ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನ ಪರ್ಚೇಸ್ ಮಾಡಿ ಅಂತ ಜನರಿಗೆ ಕೂಡ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ IGLನ ಬಿಸ್ನೆಸ್ನ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಬರ್ತಿದೆ. ಹಾಗೆ ಗೇಲ್ ಕೂಡ ಅಷ್ಟೇ. IGLಗೇನು ಗ್ಯಾಸ್ ಅಲೋಕೇಶನ್ಸ್ಗಳನ್ನು ಮಾಡ್ತಿದ್ರು ಆ ಅಲೋಕೇಶನ್ ಕೂಡ ಈಗ ಕಡಿಮೆ ಆಗಿದ್ದು ಬೇರೆ ಕಡೆಯಿಂದ ಅವರು ಗ್ಯಾಸನ್ನು ಪರ್ಚೇಸ್ ಮಾಡಬೇಕಾಗಿ ಬರ್ತಿದ್ದು ಮಾರ್ಜಿನ್ ಮೇಲೆ ಇಂಪ್ಯಾಕ್ಟ್ ಬರ್ತಿದೆ. ಆದ್ದರಿಂದ ಇವರು ಬಿಸ್ನೆಸ್ಸನ್ನು ಡೈವರ್ಸಿಫೈ ಮಾಡಬೇಕು ಅಂತ ಇದ್ದಾರೆ. 2,000 ಕೋಟಿಯ ಕೆಪೆಕ್ಸ್ ಪ್ಲಾನ್ ಅನ್ನು ಹೊಂದಿದ್ದಾರೆ. ಇದರಲ್ಲಿ 1,400 ಕೋಟಿಯ ಕೆಪೆಕ್ಸ್ ಏನಿದೆ ತಮ್ಮ ಎಕ್ಸಿಸ್ಟಿಂಗ್ ಬಿಸ್ನೆಸ್ನಲ್ಲೇ ಆಗುತ್ತೆ. 600 ಕೋಟಿಯನ್ನು ಬೇರೆ ಬಿಸ್ನೆಸ್ಗೆ ಡೈವರ್ಸಿಫೈ ಮಾಡೋದಕ್ಕೆ ಕಂಪನಿ ಬಳಸ್ಕೋತಾರೆ. ಬೇರೆ ಬಿಸ್ನೆಸ್ ಅಂದಾಗ ಬೇರೆ ಯಾವುದೋ ಒಂದು ಬಿಸ್ನೆಸ್ಗೆ ಎಂಟರ್ ಆಗ್ತಿಲ್ಲ. ಇದೇ ಒಂದು ಸೆಗ್ಮೆಂಟ್ನಲ್ಲಿ ಕ್ಲೀನ್ ಎನರ್ಜಿ ಸೆಗ್ಮೆಂಟ್ಗೆ ಎಂಟರ್ ಆಗ್ತಿದ್ದಾರೆ. ಅಂದರೆ ತಮ್ಮದೇ ಆದ ಒಂದು ಸೋಲಾರ್ ಪ್ಲಾಂಟನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. 500 ಮೆಗಾವ್ಯಾಟ್ನ ಒಂದು ಸೋಲಾರ್ ಪ್ಲಾಂಟ್ ರಾಜಸ್ಥಾನ್ನಲ್ಲಿ ಸ್ಟಾರ್ಟ್ ಆಗುತ್ತೆ. ಇದೊಂದು ಜಾಯಿಂಟ್ ವೆಂಚರ್ ಆಗಿರುತ್ತೆ. ಹಾಗೆಯೇ 10 ಕಂಪ್ರೆಸ್ಡ್ ಬಯೋಗ್ಯಾಸ್ ಪ್ಲಾಂಟ್ಗಳನ್ನು ಕೂಡ ಸ್ಟಾರ್ಟ್ ಮಾಡುವಂಥ ಪ್ಲಾನ್ಸ್ ಇದೆ. ಸ್ಲೋ ಆಗಿ ಪೆಟ್ರೋಲ್ ಗ್ಯಾಸ್ ಬಿಸ್ನೆಸ್ನಿಂದ ಕಂಪ್ರೆಸ್ಡ್ ಬಯೋಗ್ಯಾಸ್ ಸೋಲಾರ್ನತ್ತ ತಮ್ಮ ಬಿಸ್ನೆಸ್ಸನ್ನು ಡೈವರ್ಸಿಫೈ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಗ್ರೀನ್ ಎನರ್ಜಿ ಫೋಕಸ್ನಲ್ಲಿ ಇರೋದ್ರಿಂದ ಎಲ್ಲ ಕಂಪನಿಗಳು ಈ ರೀತಿಯ ಒಂದು ಡೈವರ್ಸಿಫಿಕೇಷನನ್ನು ಮಾಡಲೇಬೇಕಾಗುತ್ತೆ. IGL ಕೂಡ ಅದೇ ರೀತಿಯ ಒಂದು ಡೈವರ್ಸಿಫಿಕೇಷನನ್ನು ಮಾಡ್ಕೋತಿದ್ದಾರೆ. ಈ ಒಂದು ನ್ಯೂಸ್ IGLಗೆ ಪಾಸಿಟಿವ್ ಆಗ್ಬೋದು. ಸೋಮವಾರ ಸ್ಟಾಕ್ ಪ್ರೈಸ್ನಲ್ಲಿ ಸ್ವಲ್ಪ ಮೊಮೆಂಟಮ್ ಎಕ್ಸ್ಪೆಕ್ಟೆಡ್ ಇರುತ್ತೆ. BL ಹಾಗೆಯೇ ಎಲ್ಲ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಇದೆ. BL ಟಾಟಾ ಎಲೆಕ್ಟ್ರಾನಿಕ್ಸ್ನ ಜೊತೆಯಲ್ಲಿ ಒಂದು MOUನ ಸೈನ್ ಮಾಡಿದ್ದಾರೆ. ಟಾಟಾ ಎಲೆಕ್ಟ್ರಾನಿಕ್ಸ್ ರೀಸೆಂಟಾಗಿ ಗೌರ್ಮೆಂಟ್ನ ಕಡೆಯಿಂದ ಸೆಮಿಕಂಡಕ್ಟರ್ ಚಿಪ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಅಪ್ರೂವಲನ್ನು ತಗೊಂಡಿತ್ತು.
ಸೊ BL ತಾವೇನು ಡಿಫೆನ್ಸ್ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದರಲ್ಲಿ ಸೆಮಿಕಂಡಕ್ಟರ್ಸ್ಗಳನ್ನು ಬಳಕೆ ಮಾಡ್ತಾರೆ. ಈ ಒಂದು ಸೆಮಿಕಂಡಕ್ಟರ್ಗಳನ್ನು ಅವರು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತಿದ್ದಾರೆ. ಅಂದರೆ ಭಾರತದಲ್ಲಿ ಅಷ್ಟಾಗಿ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಆಗೋದಿಲ್ಲ. ಆದ್ದರಿಂದ ನಾವು ಬೇರೆ ದೇಶಗಳಿಂದ ಸೆಮಿಕಂಡಕ್ಟರನ್ನು ಇಂಪೋರ್ಟ್ ಮಾಡ್ಕೋಬೇಕಾಗತ್ತೆ. ಬಟ್ ಈಗ ಸಾಕಷ್ಟು ಕಂಪನಿಗಳು ಸೆಮಿಕಂಡಕ್ಟರ್ ಚಿಪ್ಪನ್ನು ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದ್ರಿಂದ ಟಾಟಾ ಎಲೆಕ್ಟ್ರಾನಿಕ್ಸ್ನಿಂದ ಈ ಒಂದು ಸೆಮಿಕಂಡಕ್ಟರ್ ಚಿಪ್ಪನ್ನು ಪರ್ಚೇಸ್ ಮಾಡೋದಕ್ಕೆ MOUನ ಸೈನ್ ಮಾಡಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಭಾರತದಲ್ಲಿ ಕಡಿಮೆ ಪ್ರೈಸ್ಗೆ ಅವರು ಸೆಮಿಕಂಡಕ್ಟರ್ ಚಿಪ್ಗಳನ್ನು ಪರ್ಚೇಸ್ ಮಾಡ್ಬೋದಾಗುತ್ತೆ. ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಂಡಾಗ ಕಾಸ್ಟ್ ಸ್ವಲ್ಪ ಹೆಚ್ಚಾಗಿ ಆಗ್ತಿತ್ತು. ಇದರಿಂದ BLನ ಮಾರ್ಜಿನ್ಸ್ ಇಂಪ್ರೂವ್ ಆಗುವಂಥ ಚಾನ್ಸಸ್ ಇದೆ. ಸೊ ಇದಕ್ಕೆ ಸ್ವಲ್ಪ ಟೈಮ್ ಕೂಡ ಆಗುತ್ತೆ. ಬಟ್ ಆಲ್ರೆಡಿ MOU ಸೈನ್ ಆಗಿದೆ. ಈ ನ್ಯೂಸ್ ಕೂಡ BLಗೆ ಪಾಸಿಟಿವ್ ಆಗ್ಬೋದು. ಹಾಗೆ ಬಜಾಜ್ ಫಿನಾನ್ಸ್ ಕೂಡ ಸೋಮವಾರ ನ್ಯೂಸ್ನಲ್ಲಿರುವಂಥ ಚಾನ್ಸಸ್ ಇದೆ. ಬಜಾಜ್ ಫಿನಾನ್ಸ್ ಬೋನಸ್ ಮತ್ತು ಸ್ಪ್ಲಿಟ್ಟನ್ನು ಅನೌನ್ಸ್ ಮಾಡಿದ್ರು. ಈ ಒಂದು ಬೋನಸ್ ಮತ್ತು ಸ್ಪ್ಲಿಟ್ಗೆ ರೆಕಾರ್ಡ್ ಡೇಟ್ ಫೈನಲೈಸ್ ಆಗಿದೆ. ಜೂನ್ 16 ರೆಕಾರ್ಡ್ ಡೇಟ್ ಆಗಿರುತ್ತೆ. ಸೊ ಯಾರು ಶೇರ್ಸ್ಗಳನ್ನು ಜೂನ್ 13 ಒಳಗಾಗಿ ಬೈ ಮಾಡ್ಕೋತಾರೆ ಅವ್ರಿಗೆ ಈ ಒಂದು ಸ್ಟಾಕ್ ಸ್ಪ್ಲಿಟ್ ಮತ್ತು ಬೋನಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ಅವಕಾಶ ಸಿಗುತ್ತೆ. ಬಟ್ ಸ್ಟಾಕ್ ಸ್ಪ್ಲಿಟ್ ಬೋನಸ್ ಬಂದಾಗ ಸೊ ಸ್ಟಾಕ್ ಪ್ರೈಸ್ನಲ್ಲಿ ಅಡ್ಜಸ್ಟ್ಮೆಂಟ್ ಕೂಡ ಇರುತ್ತೆ. ಒಂದು ಎಕ್ಸಾಂಪಲ್ಗೆ ಹೇಳಬೇಕಂದ್ರೆ ಜೂನ್ 13ಕ್ಕೆ ಬಜಾಜ್ ಫಿನಾನ್ಸ್ನ ಸ್ಟಾಕ್ ಪ್ರೈಸ್ 10,000 ರೀಚ್ ಆದರೆ ಸೊ ಈ ಒಂದು ಬೋನಸ್ ಮತ್ತು ಸ್ಪ್ಲಿಟ್ನಿಂದ ನಿಮ್ಮ ಹತ್ರ ಬಜಾಜ್ ಫಿನಾನ್ಸ್ನ 1 ಶೇರ್ ಇದ್ದರೆ ನಿಮಗೆ ಇನ್ನೂ ಅಡಿಷನಲ್ 9 ಶೇರ್ಗಳು ಕ್ರೆಡಿಟ್ ಆಗುತ್ತೆ. ಅಂದರೆ 1 ಶೇರ್ ಇದ್ದಿದ್ದು 10 ಶೇರ್ ಆಗಿ ಕನ್ವರ್ಟ್ ಆಗುತ್ತೆ. 10,000 ಇದ್ದಂಥ ಪ್ರೈಸ್ 1,000ಕ್ಕೆ ಫಾಲ್ ಆಗುತ್ತೆ. ಸೊ ಈ ಒಂದು ಪ್ರೈಸ್ ಅಡ್ಜಸ್ಟ್ಮೆಂಟ್ ಜೂನ್ 16ಕ್ಕೆ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಯಾರೆಲ್ಲ ಬಜಾಜ್ ಫಿನಾನ್ಸ್ನ 10,000 ಕೊಟ್ಟು ಪರ್ಚೇಸ್ ಮಾಡೋದಕ್ಕೆ ಸಾಧ್ಯ ಆಗಿರೋದಿಲ್ಲ ಅವರು ₹1,000 ಪ್ರೈಸ್ನಲ್ಲಿ ಅವೈಲೇಬಲ್ ಇದ್ದಾಗ ಅಲ್ಲಿ ಹೆಚ್ಚಾಗಿ ಶೇರ್ಸ್ಗಳನ್ನು ಅಕ್ಯುಮುಲೇಟ್ ಮಾಡ್ಕೋಬೋದು. ಒಂದು ಬೈಯಿಂಗ್ ಮೊಮೆಂಟಮ್ ಬಜಾಜ್ ಫಿನಾನ್ಸ್ನಲ್ಲಿ ಕ್ರಿಯೇಟ್ ಆಗ್ಬೋದು. ಸೊ ರೀಸೆಂಟಾಗಿ ಸೆಂಕೋ ಗೋಲ್ಡ್, ಕಲ್ಯಾಣ್ ಜ್ಯುವೆಲರ್ಸ್ ತಮ್ಮ IPOನ ತಂದಿದ್ರು. ಅದೇ ರೀತಿಯಲ್ಲಿ ಲಲಿತಾ ಜ್ಯುವೆಲರಿ ಕೂಡ IPO ಪ್ಲಾನ್ಸನ್ನು ಮಾಡಿದ್ದಾರೆ. ಸೆಬಿಗೆ ಡ್ರಾಫ್ಟ್ ಪೇಪರ್ ಕೂಡ ಸಬ್ಮಿಟ್ ಮಾಡಿದ್ದಾರೆ. 1,200 ಕೋಟಿಯ IPO ತರುವಂಥ ಪ್ಲಾನ್ಸ್ ಇದೆ. 1,200 ಕೋಟಿಯ ಫ್ರೆಶ್ ಇಶ್ಯೂ ಇರುತ್ತೆ. ಹಾಗೆ 500 ಕೋಟಿಯ ಆಫರ್ ಫಾರ್ ಸೇಲ್ ಈ ಒಂದು IPOನಲ್ಲಿ ಇರುತ್ತೆ. ಈ ಒಂದು IPOಗೆ ಇನ್ನೂ ಕೂಡ ಸೆಬಿ ಕಡೆಯಿಂದ ಅಪ್ರೂವಲ್ ಸಿಗಬೇಕಾಗಿದೆ. ಅದಾದಮೇಲೆ ಲಲಿತಾ ಜ್ಯುವೆಲರ್ಸ್ ತಮ್ಮ IPOನ ತರ್ತಾರೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.